ಡಿ ಬಾಸ್ ಯಾರು ಅಂತ ಕೇಳಿದ್ರೆ ನೀವೆಲ್ಲ ಹೇಳ್ತೀರಾ ಒಬ್ಬ ನಟ ಅಂತ. ಆದ್ರೆ ಅವ್ರ ಅಭಿಮಾನಿಗಳಿಗೆ ಕೇಳಿದ್ರೆ ಹೇಳ್ತಾರೆ ಡಿ ಬಾಸ್ ಒಬ್ಬ ಮನುಷ್ಯ ರೂಪದ ದೇವರು ಅಂತ. ದರ್ಶನ್ ಅವ್ರನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನೋಡೋದಕ್ಕೂ ಒಬ್ಬ ಅಭಿಮಾನಿಯಾಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸಗಳಿವೆ. ನೀವೇನಾದರೂ ಅವ್ರನ್ನ ಸಾಮಾನ್ಯ ವ್ಯಕ್ತಿಯಾಗಿ ನೋಡಿದ್ರೆ ಅವರು ನಿಮಗೆ ಒಬ್ಬ ಗೂಂಡ, ಒಬ್ಬ ಕರುಣೆ ಇಲ್ದಿರೋ ರಾಕ್ಷಸನ್ ಥರ ಕಾಣ್ತಾನೆ. ಅದೇ ಅಭಿಮಾನಿಯಾಗಿ ನೋಡಿದ್ರೆ ಒಬ್ಬ ಅಣ್ಣನಾಗಿ, ನಮ್ಮ ಫ್ಯಾಮಿಲಿಯ ಮೆಂಬರ್ ಆಗಿ, ಕಷ್ಟ ಬಂದಾಗ ಮರುಗುವಂಥ ತಾಯಿಯ ಹೃದಯವಾಗಿ ಕಾಣ್ತಾರೆ. ಉದಾಹರಣೆಗೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿರೋ ಸಹ ಕಲಾವಿದರಿಗೆ ಏನಾದರೂ ಕಷ್ಟ ಅಂತ ಬಂದಾಗ ಮೊದಲು ಅವ್ರಿಗೆ ನೆನಪಾಗೋದೆ ದರ್ಶನ್ ಅವರು. ಅವ್ರಿಗೆ ಎಲ್ರಿಗೂ ಗೊತ್ತು ದರ್ಶನ್ ಅವ್ರ ಮನೆ ಹತ್ರ ಕಷ್ಟ ಅಂತ ಹೋದರೆ ಯಾವತ್ತೂ ಬರಿಗೈಲಿ ಕಳಿಸಲ್ಲ ಅಂತ. ದರ್ಶನ್ ಅವರು ಸ್ವತಃ ಅವರೇ ಕಷ್ಟದಲ್ಲಿದ್ರೂ ಸಹ ಕಲಾವಿದರಿಗೆ ಹೆಲ್ಪ್ ಮಾಡೋಕ್ಕೆ ಯಾವಾಗಲೂ ಮುಂದೆ ಇರ್ತಾರೆ. ಅದಕ್ಕೆ ಉದಾಹರಣೆ ಅಂದರೆ ಮೊನ್ನೆ ಜೈಲಿಂದ ಬೇಲ್ ಮೇಲೆ ಹೊರಗಡೆ ಬಂದಾಗ ಒಬ್ಬ ಸಹ ಕಲಾವಿದರಿಗೆ ಹಣಕಾಸಿನ ಸಮಸ್ಯೆ ಇದ್ದಾಗ ಅವ್ರಿಗೆ ಹಣಕಾಸಿನ ಸಹಾಯ ಮಾಡಿ, ನಿಮ್ಮಿಂದ ನಿಮ್ಮ ಜೊತೆ ಬೆಳೆದಿರೋ ನಾನು ನಿಮ್ಮ ಕಷ್ಟದಲ್ಲಿ ಯಾವಾಗಲೂ ಜೊತೆಯಾಗಿರ್ತೀನಿ ಅಂತ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಏನಾದರೂ ಸಮಸ್ಯೆ ಬಂದಾಗ ಕೂಲಿಯವ್ರ ಪರ, ರೈತರ ಪರ, ವಿದ್ಯಾರ್ಥಿಗಳ ಪರ, ಡ್ರೈವರ್ಗಳ ಪರವಾಗಿ ನಿಂತ್ಕೊಳ್ಳೋ ಏಕೈಕ ವ್ಯಕ್ತಿ ಅಂದರೆ ಡಿ ಬಾಸ್ ದರ್ಶನ್. ಇದ್ರ ಜೊತೆಗೆ ಕನ್ನಡ ನೆಲ ಜಲ ಭಾಷೆಗೆ ಏನಾದರೂ ಪ್ರಾಬ್ಲಮ್ ಆದರೆ ಯಾವಾಗಲೂ ಮೊದಲನೇ ಸ್ಥಾನದಲ್ಲಿ ತೊಡೆ ತಟ್ಟಿ ನಿಲ್ಲೋ ಏಕೈಕ ವ್ಯಕ್ತಿ ಅಂದರೆ ಡಿ ಬಾಸ್ ದರ್ಶನ್. ಮೊನ್ನೆ ಒಂದು ಪ್ರತಿಭಟನೆ ನಡೀತು. ಆ ಪ್ರತಿಭಟನೆಯಲ್ಲಿ ಒಬ್ಬರು ರೈತರು ಹೇಳ್ತಾರೆ, ಆಗಿನ ಕಾಲದಲ್ಲಿ ರೈತರ ಸಮಸ್ಯೆ ಅಂತ ಬಂದಾಗ ರಾಜ್ಕುಮಾರ್ ಅವ್ರು ಬರ್ತಿದ್ರು, ಈಗಿನ ಕಾಲದಲ್ಲಿ ದರ್ಶನ್ ಅವ್ರು ಬರ್ತಾರೆ. ಆದರೆ ದರ್ಶನ್ ಅವರು ವೈಯಕ್ತಿಕ ಸಮಸ್ಯೆಯಲ್ಲಿ ಸಿಗಾಕೊಂಡಿರೋದ್ರಿಂದ ಅವರು ಪ್ರತಿಭಟನೆಗೆ ಬರೋಕ್ಕಾಗ್ತಿಲ್ಲ. ಆದರೆ ಅದನ್ನು ಬಿಟ್ಟು ಯಾವೊಬ್ಬ ಹೀರೋನು ರೈತರ ಪರವಾಗಿ ನಿಂತ್ಕೊಳ್ಳೋಕೆ ಬರ್ತಾನೆ ಇಲ್ಲ, ರೈತರಿಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದಾರೆ ಅಂತ ಒಬ್ಬರು ರೈತರು ಮೀಡಿಯಾ ಮುಂದೆ ಹೇಳ್ತಾರೆ. ದರ್ಶನ್ ಅವರ ಈ ಎಲ್ಲ ಒಳ್ಳೆಯ ಗುಣಗಳಿಂದ ಅವರ ಅಭಿಮಾನಿಗಳು ಇದುವರೆಗೂ ಅವರನ್ನು ಹೃದಯದಲ್ಲಿಟ್ಕೊಂಡು ಪೂಜೆ ಮಾಡ್ತಾರೆ. ಸ್ಯಾಂಡಲ್ವುಡ್ನಲ್ಲಿ ಒಬ್ಬ ಲೈಟ್ ಬಾಯಿಂದ ಟಾಪ್ ಹೀರೋ ಆಗಿ ಬೆಳೆಯೋದು ಅಷ್ಟು ಸುಲಭ ಅಲ್ಲ. ಎಷ್ಟೋ ಜನ ಹೀರೋಗಳು ಸ್ಯಾಂಡಲ್ವುಡ್ನಲ್ಲಿ ಪ್ಯಾನ್ ಇಂಡಿಯಾ ಮೂವಿಗಳನ್ನ ಮಾಡ್ತಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ದರ್ಶನ್ಗಿರೋ ಅಷ್ಟು ಫ್ಯಾನ್ ಬೇಸು ಯಾವೊಬ್ಬ ಹೀರೋಗೂ ಇಲ್ಲ. ಇಲ್ಲಿಂದ 100 ವರ್ಷ 1000 ಜನ ಹೀರೋಗಳು 1000 ಮೂವಿ ಮಾಡಿದ್ರು ದರ್ಶನ್ಗಿರೋ ಫ್ಯಾನ್ ಬೇಸ್ನ ಯಾರ ಕೈಲೂ ಬೀಟ್ ಮಾಡೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಎಲ್ಲೇ ಹೋಗಿ ಕೇಳಿದ್ರು ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರೋ ನಟ ಯಾರು ಅಂತ ಕೇಳಿದರೆ ಎಲ್ಲರೂ ಹೇಳೋದು ದರ್ಶನ್ ಅವ್ರ ಹೆಸರನ್ನು ಮಾತ್ರ. ಅಕಸ್ಮಾತ್ ಅವರು ಬೇರೆ ಒಬ್ಬ ಹೀರೋ ಹೆಸರುಗಳನ್ನ ಹೇಳಿದ್ರು ಸಹ ಅವರು ಪೂರ್ತಿ ಮನಸ್ಸಿಂದ ಹೇಳೋಕ್ಕೆ ಚಾನ್ಸೇ ಇಲ್ಲ. ಅವರು ಬೇರೆ ಹೀರೋ ಹೆಸರು ಹೇಳಬೇಕಾದ್ರೆ ಅವ್ರಿಗೂ ಗೊತ್ತಿರುತ್ತೆ ಕರ್ನಾಟಕದಲ್ಲಿ ಜಾಸ್ತಿ ಅಭಿಮಾನಿಗಳ ಹೊಂದಿರೋದು ಡಿ ಬಾಸ್ ಮಾತ್ರ ಅಂತ. ಆದರೆ ಅವರು ತಮ್ಮ ಹೀರೋನ ಬಿಟ್ಕೊಡೋಕ್ಕಾಗಲ್ಲ ಅಂತ ಬೇರೆ ಹೀರೋ ಹೆಸರುಗಳನ್ನ ಹೇಳೋ ಚಾನ್ಸಸ್ ಇದೆ. ಕರ್ನಾಟಕದ ಯಾವ ಮೂಲೆಯಲ್ಲೂ ಯಾವ ಗಲ್ಲಿಗೂ ಯಾವೊಬ್ಬ ಕಲಾವಿದ ಹೋದ್ರೂ ಅಲ್ಲಿ ಮೊಳಗೋ ಘೋಷಣೆ ಒಂದೇ ಒಂದು, ಡಿ ಬಾಸ್ ಡಿ ಬಾಸ್ ಡಿ ಬಾಸ್. ಈ ಘೋಷಣೆ ಕೂಗಬೇಕಾದ್ರೆ ಸ್ಟೇಜ್ ಮೇಲೆ CM ಇದ್ರೂ ಪರವಾಗಿಲ್ಲ, PM ಇದ್ರೂ ಪರವಾಗಿಲ್ಲ, ಈ ಘೋಷಣೆ ಅಂತೂ ನಿಲ್ಲೋದೇ ಇಲ್ಲ. ಈ ಘೋಷಣೆ ನಿಲ್ಲೋಷ್ಟರಲ್ಲಿ ಆ ಸ್ಟೇಜ್ ಮೇಲೆ ಇರೋರು ನಡುಗೋಗ್ತಾರೆ. ಆದರೆ ಒಂದೇನು ಗೊತ್ತಾ, ಈ ಘೋಷಣೆನ ಮೊದಲು ಯಾರು ಬರೆದಿದ್ರೋ, ಯಾರು ಹೇಳ್ಕೊಟ್ರೋ ಅವರಿಗೆ ಆಸ್ಕರ್ ಲೆವೆಲಲ್ಲಿ ಯಾವುದಾದ್ರೂ ಒಂದು ಅವಾರ್ಡ್ ಕೊಡಲೇಬೇಕು. ಯಾಕಂದರೆ ಈ ಘೋಷಣೆ ಕೂಗಬೇಕಾದ್ರೆ ಎಂಥವನಿಗೂ ಮೈಯಲ್ಲಿ ಒಂದು ಕ್ಷಣ ರಪ್ಪನ್ನಂಗೆ ಕರೆಂಟ್ ಪಾಸ್ ಆಗೋ ಫೀಲ್ ಆಗುತ್ತೆ. ಅದು ಆ ಹೆಸರಿಗಿರೋ ತಾಕತ್ತೋ ಇಲ್ಲ ಡಿ ಬಾಸ್ಗಿರೋ ತಾಕತ್ತೋ ನನಗಂತೂ ಗೊತ್ತಾಗ್ತಿಲ್ಲ. ನಿಮ್ಗೇನಾದರೂ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಅದೇನೇ ಆಗಲಿ ಆದಷ್ಟು ಬೇಗ ಡಿ ಬಾಸ್ ಅವರು ಜೈಲಿಂದ ಹೊರಗಡೆ ಬಂದು ನಿರಪರಾಧಿಯಾಗಿ ಮತ್ತೆ ಮೂವಿಗಳನ್ನ ಮಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.